ಅಸ್ಸಲಾಂ ವಲೈಕುಂ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇವತ್ತು ನಮ್ಮ ರಾಜ್ಯ ಸರ್ಕಾರದಿಂದ ಸಿಕ್ಕುತ್ತಿರುವಂತಹ ಪ್ರತಿ ತಿಂಗಳು 2,000 ರೂಪಾಯಿ ಗೃಹಲಕ್ಷ್ಮಿ ಅಮೌಂಟ್ ಬಗ್ಗೆ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಈ ರಾಜ್ಯ ಸರ್ಕಾರ ಏನು 2,000 ರೂಪಾಯಿ ಕೊಡ್ತಾ ಇದೆ, ಇದು ಖಂಡಿತ ಎಲ್ರಿಗೂ ತುಂಬ ಉಪಯೋಗ ಆಗ್ತಾ ಇದೆ, ತುಂಬ ಉಪಯೋಗ ಆಗ್ತಾ ಇದೆ. ಕೆಲವೊಬ್ಬರು ತನ್ನ ಗಂಡನ ಕಣ್ಣಿನ ಆಪ್ರೇಷನ್ ಮಾಡಿಸ್ತಾ ಇದ್ದಾರೆ, ಕೆಲವೊಬ್ಬರು ತಮ್ಮ ಮನೆಯಲ್ಲಿ ಬೇಕಾಗಿದ್ದಂತಹ ಸಾಮಾನ್ಯ ವಸ್ತುಗಳ ಖರೀದಿಯನ್ನು ಮಾಡ್ತಾ ಇದ್ದಾರೆ, ಅವಶ್ಯಕ ವಸ್ತುಗಳನ್ನು ಖರೀದಿ ಮಾಡ್ತಾ ಇದ್ದಾರೆ, ಕೆಲವೊಬ್ಬರು ಮಕ್ಕಳು ಫೀಸನ್ನು ಕಟ್ತಾ ಇದ್ದಾರೆ. ಮುಖ್ಯವಾಗಿ ಹೇಳಬೇಕಂದ್ರೆ ಬಡತನ ರೇಖೆಗಿಂತ ಕೆಳಗಡೆ ಇರುವಂಥ ಹೆಣ್ಣು ಮಕ್ಕಳಿಗೆ ಈ 2,000 ರೂಪಾಯಿ ತುಂಬ ಯೂಸ್ ಆಗಿದೆ, ತುಂಬ ಯೂಸ್ ಆಗಿದೆ. ಇದು ಒಂದು ವರದಾನ ಅಂತ ಹೇಳಿದ್ರು ತಪ್ಪಾಗೋದಿಲ್ಲ. ಹೌದು, ಇದು ಸತ್ಯ. ಇದು ಖಂಡಿತ 2,000 ರೂಪಾಯಿ ಗೃಹಲಕ್ಷ್ಮಿ ಏನಿದೆ ಇದು ಒಂದು ವರದಾನವಾಗಿದೆ. ಕೆಲವು 3 ತಿಂಗಳಿಂದ ಯಾಕೋ ಬರೋಕ್ಕೆ ಸ್ಟಾಪ್ ಆಗಿದೆ ಕಾರಣಾಂತರಗಳಿಂದ. ಅದು ಖಂಡಿತ ಭವಿಷ್ಯದಲ್ಲಿ ಅದು ಸಿಕ್ಕೇ ಸಿಗುತ್ತೆ. ಆದರೆ ಇಷ್ಟು ದಿನ ಏನು ಸಿಕ್ಕಿದೆ ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಖಂಡಿತ ಎಲ್ರಿಗೂ ಒಂದು ವರದಾನವಾಗಿದೆ. ಅಂದರೆ 2,000 ರೂಪಾಯಿ ಬರ್ತಾ ಇದೆ, ಈ ತಿಂಗಳು ಬರುತ್ತೆ ಅಂದರೆ ಏನೋ ಒಂದು ಕೆಲಸ ಆಗ್ತಾಯಿಲ್ವಾ, ಬೇರೆ 2,000 ರೂಪಾಯಿ ಬರುತ್ತೆ. ಊಟಕ್ಕೆ ಯಾರು ಉಪವಾಸ ಮಲ್ಕೊಳ್ತಾ ಇಲ್ಲ, ಊಟಕ್ಕೆ ಕಷ್ಟ ಅಂತೂ ಆಗ್ತಾ ಇಲ್ಲ. ಈ 2,000 ರೂಪಾಯಿ ಬರುತ್ತೆ, 2,000 ರೂಪಾಯಲ್ಲಿ ಮನೇನ ಸಾಗಿಸ್ಬೋದು, ಏನೋ ಕಷ್ಟದ ರೀತಿಯಲ್ಲೇ ಆಗಿರ್ಬೋದು, 2,000 ರೂಪಾಯಿ ಕಷ್ಟದ ಸಾಕಬೋದು ಅಂತ. ಸೊ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆದಂತಹ ಸಿದ್ದರಾಮಯ್ಯ ಸರ್, ನಿಮಗೆ ಎಲ್ಲರ ಪರವಾಗಿ ನಾನು ಹೃತ್ಪೂರ್ವಕವಾದ ವಂದನೆಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಖಂಡಿತ ಈ ಗೃಹಲಕ್ಷ್ಮಿ 2,000 ರೂಪಾಯಿ ಏನಿದೆ ಇದು ತುಂಬ ಉಪಯೋಗವಾಗ್ತಾ ಇದೆ, ಪ್ರತಿಯೊಬ್ಬರಿಗೂ ಉಪಯೋಗವಾಗ್ತಾ ಇದೆ. ಪ್ರತಿಯೊಂದು ಮಹಿಳೆ ಇದ್ರ ಉಪಯೋಗವನ್ನು ಪಡ್ಕೊಳ್ತಾ ಇದ್ದಾಳೆ. ಸೊ ಹಾಗಾಗಿ ಇದ್ರ ಪ್ರಾರ್ಥನೆಗಳು ನಿಮಗೆ ಖಂಡಿತ ನಿಮಗೆ ಸಿಕ್ಕೇ ಸಿಗುತ್ತೆ. ನೀವು ಕೇವಲ 5 ವರ್ಷ ಮಾತ್ರ ಅಲ್ಲ, ಇನ್ನು ಹೆಚ್ಚು ವರ್ಷಗಳ ಕಾಲ ಉತ್ತಮ ಆಳ್ವಿಕೆಯನ್ನು ನೀಡಬೇಕು, ನಮ್ಮ ಕಾಂಗ್ರೆಸ್ ಸರ್ಕಾರ ಇರಬೇಕು ಅಂತ ನಾನು ಬಯಸ್ತೇನೆ ಸರ್. ಸೊ ಧನ್ಯವಾದಗಳು.